ನೋಡಿ, ಇದು ನಮ್ಮ ಜಮೀನು. ಒಂದು 4 ಎಕರೆ ಇದೆ, ತೋಟ ಮಾಡಿದ್ದೀವಿ. ಯಾಕೆಂದರೆ ಮುಂದಿನ ಜೀವನಕ್ಕೆ ಭಾರಿ ಕಷ್ಟ. ಯಾಕೆಂದರೆ ಕೆಲಸ ಎಷ್ಟು ವರ್ಷ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಬಟ್ ಯಾಕೆಂದರೆ ಊರ ಕಡೆ ನಾವು ಹೋದ್ಮೇಲೆ ಅಟ್ಲೀಸ್ಟು ಸುಖವಾಗಿರ್ಬೇಕಲ್ಲ, ಅದಕ್ಕೆ ನಮ್ಮ ಜೀವನಕ್ಕೆ ಬೇಕಲ್ಲ ತಂದ್ಬಿಟ್ಟು ತೆಂಗು ಹಾಕಿದ್ದೀವಿ. ಚೆನ್ನಾಗಿದೆ ತೆಂಗು, ಬಟ್ಟು ಏನಂತಂದರೆ ಕಾಪಾಡಬೇಕು. ಭೂಮಿ ತಾಯಿಗೆ ಗೊತ್ತಲ್ಲ ನಿಮಗೆ, ನಾವು ಹಿಂಗೆ ಪ್ರತಿ ವಾರ ಕೊಡ್ತೀವಿ, ಭೂಮಿ ತಾಯಿ ಯಾವ ರೀತಿ ನೋಡ್ಕೊತೀವಿ ಆ ಥರ ಭೂಮಿ ತಾಯಿ ನಮ್ಗೆ ಒಲಿತದೆ. ಭೂಮಿ ತಾಯಿ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಭೂಮಿ ಯಾವತ್ತೂ ನಮಗೆ ಅನ್ನ ಕೊಡ್ತಾಳೆ ಹೊರತು ಏನು ಬೇರೆ ಏನು ಕೊಡಲ್ಲ. ಬಟ್ಟು ಆ ತಾಯಿ ನಂಬಿ ದಯವಿಟ್ಟು ಎಲ್ಲರೂ ಭೂಮಿಗೆ ಗೌರವ ಕೊಡಿ. ಆ ಭೂಮಿ ತಾಯಿ ಯಾವತ್ತೂ ನಿಮ್ಗೆ ಒಳ್ಳೇದು ಮಾಡುತ್ತೆ. ಭೂಮಿಯ ದಯವಿಟ್ಟು ಹೇಳ್ತೀನಿ ಎಲ್ಲರಿಗೂ, ಯಾರೂ ಕಳ್ಕೊಬೇಡಿ, ಯಾರೂ ಮಾರ್ಕೋಬೇಡಿ. ಇವತ್ತು ಭೂಮಿನ ಮಡಿಕೊಂಡ್ರೆ ನಾಳೆ ದಿನ ನಿಮಗೆ ಚಿನ್ನದಂಥ ಭೂಮಿ. 2 ಎಕರೆ ಭೂಮಿ ಇಟ್ಕೊಂಡವರೇ ಕೋಟ್ಯಾಧೀಶರು. ನೆಕ್ಸ್ಟ್ ಮುಂದಿನ ಫ್ಯೂಚರ್ಗೆ 2 ಎಕರೆ ಜಮೀನು ಇಟ್ಕೊಂಡ್ರೆ ಮುಂದಿನ ಕೋಟ್ಯಾಧಿಪತಿಗಳಾಗೇ ಆಗ್ತಾರೆ. ಅದೇ ವಿಚಾರಕ್ಕೆ ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಹೇಳ್ತೀನಿ, ನೀವು ಭೂಮಿಯನ್ನು ಕಳ್ಕೋಬಾರ್ದು. ಕಳ್ಕೊಂಡ್ರೆ ಏನು ಲಾಭವೂ ಇಲ್ಲ ನಿಮಗೆ. ಕಷ್ಟ ಈಗ ಇರುತ್ತೆ, ಶಕ್ತಿ ಇದ್ದರೆ ದುಡೀರಿ, ಮಾರ್ಕೊಳಕ್ಕೆ ಹೋಗ್ಬಿಡಿ ಭೂಮಿಗಳ. ಒಂಥರ ಸಿಟಿಲಿದ್ದವರು ಹಳ್ಳಿಗೆ ಬಂದರೆ ಏನೋ ಒಂಥರ ಸುಖವಾಗಿರ್ಬೋದು ಅನ್ನೋದು ಒಂದು ಆಸೆ. ಈ ವಾತಾವರಣದಲ್ಲಿ ಆರೋಗ್ಯ ಇರುತ್ತೆ. ವಾತಾವರಣದಲ್ಲಿ ಬಂದರೆ ಎಲ್ಲೋ ಒಂದು ಸ್ವರ್ಗಕ್ಕೆ ಬಂದಿದ್ದೀವಿ ನಂಗೆ ಅನ್ನಿಸ್ತದೆ. ಆ ವಿಚಾರಕ್ಕೆ ನಾನು ನಿಮ್ಗೆ ಹೇಳೋದು, ಭೂಮಿ ಯಾರೂ ಕಳ್ಕೋಬೇಡಿ, ಭೂಮಿನ ಇಟ್ಕೊಳ್ಳಿ. ನೋಡಿ, 2 ಎಕರೆ ಭೂಮಿ ಇದ್ದರೆ ಸಾಕು, ಅದರಲ್ಲಿ ಏನು ಬೇಕಾದ್ರೂ ನಾವು ಸಂಪಾದನೆ ಮಾಡ್ಬೋದು. ತೆಂಗು, ಅಡಿಕೆ, ಅದರೊಳಗಡೆ ಏಲಕ್ಕಿ, ಮೆಣಸು ಇವೆಲ್ಲ ಒಪ್ಸ್ಬೋದು. 2 ಎಕರೆ ಭೂಮಿಲಿ ನೀವು ವರ್ಷಕ್ಕೆ ಕಮ್ಮಿ ಅಂದ್ರೂ 10ರಿಂದ 15 ಲಕ್ಷ ನೀವು ಆದಾಯ ತೆಗಿಬೋದು. ಯಾಕೆಂದರೆ ಎಲ್ಲರಿಗೂ ಗೊತ್ತಿರಲ್ಲ, ಬಟ್ ಅದನ್ನು ಅರ್ತ್ಕೊಂಡು ಬಾಳಬೇಕು ಅಷ್ಟೇ. ಎಷ್ಟೋ ಜನ ಪಾಪ ಹಳ್ಳಿ ಬಿಟ್ಟು ಸಿಟಿಗೆ ಹೋಗ್ತಾರೆ, ಭೂಮಿ ಇರುತ್ತೆ, ಅಲ್ಲೋಗಿ ಕೂಲಿ ನಾಲಿ ಮಾಡ್ತಾಯಿರ್ತಾರೆ. ಯಾಕೆಂದರೆ ಅವ್ರ ಭೂಮಿಲೇ ಕೂಲಿ ಕೊಡೋಷ್ಟು ದೇವ್ರು ಕೊಟ್ಟಿರ್ತಾನೆ. ಆದರೆ ಇವ್ರು ಏನು ಮಾಡ್ತಾರೆ, ಅಲ್ಲೋಗಿ ಕೂಲಿ ಮಾಡಿ ಇಲ್ಲಿ ಇನ್ನೊಬ್ರು ಕೂಲಿ ಕೊಡ್ಬೋದು. ಇವರು ಅಲ್ಲಿ 10,000 12,000ಕ್ಕೆ ಕೆಲಸ ಮಾಡ್ತಾರೆ ಹೋಗಿ ಹೊರಗಡೆ. ದಿನನಿತ್ಯವಾಗಿ ಈ ಭೂಮಿಲಿ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಅದನ್ನು ಅರ್ತ್ಕೊಂಡವರು ಮುಂದೆ ಬರ್ತಾರೆ. ಕವರಲ್ಲಿ ಹಾಕಿದ್ದೀರಾ? ಅದೇ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ. ಅಕ್ಕಿ ಕಟ್ಟಿರೋ ಇದ್ದಾವ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲ ಮನೇಲಿ ಅವಲ್ಲ ಸ್ವಲ್ಪ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರಿಗೂ ಒಳ್ಳೇದು ಬಯಸಿ, ಕೆಟ್ಟದ್ದು ಬಯಸಬೇಡಿ. ನಾವು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೆ ಬೇರೆಯವ್ರಿಗೆ ಕೆಟ್ಟದನ್ನು ದಯವಿಟ್ಟು ಬಯಸಬಾರ್ದು. ನಮ್ಮ ಕೈಲಿ ಸಹಾಯ ಮಾಡೋಕ್ಕಾದರೆ ಮಾಡಬೇಕು, ಮಾಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನಿರಬೇಕು. ಇಷ್ಟು. ನೆಕ್ಸ್ಟ್ ನನ್ನ ಮಗ ನೋಡಿ ಗಣಪತಿ ಮಾಡ್ತಾಯಿದ್ದಾನೆ. ಅವ್ನು 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ, ಗಣಪತಿ ಮಾಡಿದ್ರೆ ಅದಕ್ಕೆ ಕೊನೆಗೂ ಅವನು ಗಣಪತಿಯ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದಾನೆ. ನೋಡಿ, ಕೊನೆಗೂ ಗಣಪತಿ ಅಕ್ಕಿ ಕಟ್ಟಿರೋ ತೋರಿಸ್ತೀನಿ ಕಣಪ್ಪ ನಿನಗೆ ಆಯ್ತಾ, ಆಯಿತು ಮಾಡಮ್ಮ ಅಂತ ಬಿಟ್ಟಿದ್ದೀನಿ. ಅಲ್ಲ ಮನೇಲಿ ಅವಲ್ಲ ಸ್ವಲ್ಪ ಹಾಗೆ ನೋಡಿ, ಗಣಪತಿನ ಮಣ್ಣು ಥರ ನಿಂತದ ಬರುತ್ತೆ, ಗಣಪತಿ ಅದನ್ನು ತಂದುಬಿಟ್ಟು ಮನೇಲಿ ಅದನ್ನು ಉಂಡೆ ಥರ ಮಾಡಿ ಈಗ ಅವನು ತಯಾರಬೇಕು ಅಂತ ಮಾಡ್ತಾ ಇದ್ದಾನೆ. ನೋಡ್ತಾ ಇದ್ದೇನೆ, ನನಗೂ ಟೈಮ್ ಪಾಸ್ ಆಗಬೇಕಾಗಿತ್ತು. ಆಯಿತು ಮಗನೇ ಮಾಡಪ್ಪ ನೀನು ಗಣಪತಿ ಅಂದ್ಬಿಟ್ಟು ಯಾವ ಥರ ಬಿಟ್ಟಿದ್ದೀನಿ, ಮಾಡ್ತಾ ಇದ್ದೇನೆ. ಮಾಡಬೇಕು ಅಂತ ಅವನಲ್ಲಿ ಆಸೆ ಇದೆ. ಹಾಗೆ ನೋಡ್ತಾ ಇರಿ. ಆಸೆನೂ ಯಾಕೆ ಕಷ್ಟಪಟ್ಟು ಹಂಗೂ ಅಂದ್ಬಿಟ್ಟು ಕೊನೆಗೂ ಗಣಪತಿಯ ನೋಡಿ ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾವನೆ. ಕೊನೆಗೂ ಅವನು ಬಿಡ್ನಿ ಏನು ಮಾಡೋದು, ಒಂದು ಪಟ್ಟು ಕಲಾವಿದೆ ಆಗಬೇಕು ಅಂತ ಆಸೆಗಾರು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತೀನಿ. ಆ ಕಲೆ ನೋಡ್ತಾ ಇರಿ, ಹೆಂಗೇನೆ ಮಾಡೇ ತೋರಿಸ್ತೀನಿ ಅಂದ್ಬಿಟ್ಟು ಮಾಡ್ತಾವನೆ ನೋಡಿ.
ನಾನು ಅದಕ್ಕೆ ನಿನ್ನ ಕಲೆ ತೋರಿಸ್ದೆ ಬಿಡಪ್ಪ ಅಂತ 100 ರೂಪಾಯಿ ಕೊಡಪ್ಪ ಅಂತಾನೆ ವಿಡಿಯೋ ಮಾಡ್ತಾ ಇದ್ದೆ. ಮಾಡಾದ್ಮೇಲೆ ಕೊನೆಗೆ 100 ರೂಪಾಯಿ ಕೊಡಬೇಕಲ್ಲ. ಕೊನೆಗೂ ಮಾಡ್ತಾನೆ ವಿಡಿಯೋನ ಗಣಪತಿಗೆ. ಹಾಗೆ ನೋಡಿ ಅವನದು ಮಾಡಿಬಿಟ್ಟ ಗಣಪತಿಗೆ. ನನ್ನ ಟ್ಯಾಲೆಂಟ್ ಇದೆ ನೋಡಪ್ಪ. ವಿಘ್ನೇಶ್ವರ ಇದ್ರೆ ಲೈಕ್ ಮಾಡಿ.